ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ SRK ಮೂವೀಸ್ ಯೂಟ್ಯೂಬ್ ಚಾನಲ್ಗೆ. ಪುಷ್ಪ 2 ಸಿನಿಮಾದ ಟ್ರೈಲರು ನಿನ್ನೆ ರಿಲೀಸ್ ಆಯಿತು. ಹೇಗಿದೆ ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಇದೆ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಇವಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆನ ಹೊಡೆದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಶುರು ಮಾಡೇ ಬಿಡೋಣ. ಟ್ರೈಲರ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ನಿಮ್ಗೆ ಹೇಳಲೇಬೇಕು. ಅಂದರೆ ನಾವಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ನಾವು ಎಲ್ಲಿ ಬೆಳೆದಿದ್ದೀವಿ, ನಾವು ಬೆಳೆದೋಗಿರೋ ದಾರಿ, ನಾವು ಹುಟ್ಟಿರೋ ಊರು, ತಿಂದಿರೋ ಅನ್ನ ಯಾವುದನ್ನು ನಾವು ಮರಿಬಾರ್ದು. ಅದನ್ನು ಮರೆತು ಒಬ್ಬರು ಬೇರೆ ಕಡೆ ಹೋದರೂ ಕೂಡ ನನಗೆ ಕನ್ನಡ ಭಾಷೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಈ ಥರ ಹೇಳೋದಿದೆಯಲ್ಲ, ಇದು ಭಾಳ ತಪ್ಪು. ಆದರೆ ಅವರ ನಟನೆಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಬಟ್ ಬೆಳೆದು ಬಂದಿರೋ ದಾರಿನ ಮರೆತು ಕೆಲವೊಂದು ಮಾತುಗಳನ್ನು ಆಡಿರೋದು. ಅಂದರೆ ಈ ವಿಷಯ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈ ಸಿನಿಮಾದ ಟ್ರೈಲರ್ ನೋಡಬೇಕಾದ್ರೆ ನನಗೆ ಒಳಗಡೆ ಒಂದು ಡೈಲಾಗ್ ಬರುತ್ತೆ. ಅದು ಲೇಡಿ ಡೈಲಾಗು. ಅದು ನನಗೆ ಗೊತ್ತಿಲ್ಲ ಯಾರ್ದು ಅಂತ, ಯಾರು ಮಾತಾಡಿರ್ಬೋದು ಅಂತ. ಯಾವ ಡೈಲಾಗ್ ಬಗ್ಗೆ ನಾನು ಹೇಳ್ತಿದ್ದೀನಿ ಅಂದರೆ ನಿಮಗೆ ಅರ್ಥ ಆಗಿರುತ್ತೆ ಅನಿಸುತ್ತೆ. ಪುಷ್ಪ ಅಂದರೆ ಬರೀ ಹೆಸರಲ್ಲ, ಅದು ಒಂದು ಬ್ರ್ಯಾಂಡ್ ಅನ್ನೋ ಒಂದು ಡೈಲಾಗ್ನ ಒಂದು ಲೇಡಿ ಮಾತಾಡ್ತಾರೆ ಇದರಲ್ಲಿ. ಅದು ಯಾವ ಲೇಡಿ, ಬೇರೆಯವರಾಗಿರ್ಬೋದು, ಇಲ್ಲಾಂದರೆ ಪುಷ್ಪನ ಹೆಂಡತಿ ಆಗಿರ್ಬೋದು, ಅಂದರೆ ರಶ್ಮಿಕಾ ಮಂದಣ್ಣ ಅವರಾಗಿರ್ಬೋದು. ಅವರು ಹೇಳಿದ್ರು ಕೂಡ ಕನ್ನಡದಲ್ಲಿ ನಾನು ಟ್ರೈಲರ್ ನೋಡಿದಾಗ ಅವ್ರ ವಾಯ್ಸ್ ಇಲ್ಲ ಇದರಲ್ಲಿ. ಅವ್ರ ವಾಯ್ಸ್ ಇಲ್ಲ ಅಂದಾಗಲೇ ನಮ್ಗೆ ಅರ್ಥ ಆಗುತ್ತೆ ಅವ್ರು ನಮ್ಮ ಕನ್ನಡಕ್ಕೆ, ಕರ್ನಾಟಕಕ್ಕೆ ಎಷ್ಟು ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ. ಅದೆಲ್ಲ ಬಿಟ್ಟಾಕಿ ಟ್ರೈಲರ್ ಹೇಗಿದೆ, ಅವರವರ ಇಷ್ಟ, ಅವರವರ ಪರ್ಸ್ನಲ್ಲು. ನಾನು ಮಾತಾಡಬೇಕು ಅಂತ ಅನಿಸಿದರೆ ಅವ್ರು ಮಾತಾಡ್ತಾರೆ, ಇಲ್ಲ ಅಂತಂದರೆ ಮಾತಾಡೋದಕ್ಕೆ ಹೋಗಲ್ಲ. ಇದನ್ನು ನಾವೇನು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋವಂಥ ವಿಚಾರ ಏನಲ್ಲ. ಯಾಕಂದರೆ ಅವರೊಬ್ಬರೇ ಅಲ್ಲ, ಕರ್ನಾಟಕಕ್ಕೆ ತುಂಬ ಜನ ಇದ್ದಾರೆ ಆ್ಯಕ್ಟರ್ಸು. ಅದೆಲ್ಲ ಬಿಡಿ. ಪುಷ್ಪ ಸಿನಿಮಾ ಒಂದು ಸಿನಿಮಾ ಆದರೆ KGF 10 ಸಿನಿಮಾ ಅಂತ ಹೇಳ್ದವರು ಕೂಡ ಯಾವುದೋ ಮೂಲೆಯಲ್ಲಿ ಮುದ್ರಕೊಂಡು ಬಿದ್ದವ್ರೆ. ಇವರೆಲ್ಲ ಚೋಟ ಬಚ್ಚಗಳು ಅಂತಲೇ ಹೇಳ್ಬೋದು. ಬಿಡಿ, ಅದೆಲ್ಲ ಬಿಟ್ಟಾಕಿ ನೆಕ್ಸ್ಟ್ ಟ್ರೈಲರ್ ಹೇಗಿತ್ತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಟ್ರೈಲರು. ಅಲ್ಲು ಅರ್ಜುನ್ ಅವರ ಬಗ್ಗೆ ಹೇಳೋ ಮಾತೇ ಇಲ್ಲ ಗುರು. ಅಂದರೆ ಅಲ್ಲು ಅರ್ಜುನ್ ಅವರ ಆ್ಯಕ್ಟಿಂಗ್ ಅಂತೂ 100% ಕರೆಕ್ಟಾಗಿ, ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಅವರು ಆ್ಯಕ್ಟಿಂಗ್ ಮಾಡ್ತಾರೆ. ಅದಕ್ಕೆ ಸ್ಟೈಲಿಶ್ ಸ್ಟಾರಿಂದ ಇವಾಗ ಐಕಾನ್ ಸ್ಟಾರ್ ಆಗಿರೋದು. ಅವರ ನಟನೆ ಬಗ್ಗೆ ಎರಡು ಮಾತೇ ಇಲ್ಲ, ಅಷ್ಟು ಅದ್ಭುತವಾದಂಥ ನಟನೆ ಇರುತ್ತೆ. ಇನ್ನು ಡೈರೆಕ್ಟರ್ ಸುಕುಮಾರ್ ಅವರ ವಿಚಾರಕ್ಕೆ ಬಂದರೆ ಅದ್ಭುತವಾದಂಥ ಸಿನಿಮಾಗಳನ್ನ ಅವರು ಕೊಟ್ಟಿದ್ದಾರೆ. ಯಾವುದೇ ಹೀರೋ ಇರಲಿ, ಅವ್ರು ತೆಗಿಯೋ ಶಾಟ್ ಆಗಿರಲಿ, ಅವ್ರು ಮಾಡೋ ಡೈರೆಕ್ಷನ್ ಆಗಿರಲಿ, ತುಂಬ ನ್ಯಾಚುರಲಾಗೇ ಇರುತ್ತೆ. ಮೋಸ್ಟ್ಲಿ ಅವರ ಸ್ಕ್ರಿಪ್ಟ್ ವರ್ಕು ಅದೇ ಥರ ಇರುತ್ತೆ, ಅವ್ರು ಮಾಡೋ ರೀತಿನೂ ಹಂಗೆ ಇರುತ್ತೆ ಅನಿಸುತ್ತೆ. ಈ ಹಿಂದೆ ಬಂದಂಥ ನಾಲ್ಕು ಪ್ರೇಮತ ಅನ್ನೋ ಸಿನಿಮಾ ಕೂಡ ಎಷ್ಟು ಚೆನ್ನಾಗಿತ್ತು. ಆಮೇಲೆ ರಂಗಸ್ಥಳಂ ಅನ್ನೋ ಸಿನಿಮಾ ಆಗಿರ್ಬೋದು. ಆ ಹಿಂದೆ ಬಂದಂಥ ಭಾಳಷ್ಟು ಸಿನಿಮಾಗಳನ್ನು ತುಂಬ ನ್ಯಾಚುರಲ್ ಆಗಿ ಮನಸ್ಸಿಗೆ ಟಚ್ ಆಗೋ ಥರ ತೆಗಿತಾರೆ ಸಿನಿಮಾಗಳನ್ನು. ಪುಷ್ಪ 1 ಕೂಡ ಅದೇ ಥರ ಇತ್ತು. ಪುಷ್ಪ 2 ಅದಕ್ಕಿಂತ ದೊಡ್ಡದಾಗಿ ಬರುತ್ತೆ ಅಂತಲೇ ಅನ್ನಿಸ್ತಾ ಇದೆ ಈ ಟ್ರೈಲರ್ ನೋಡಿದ ಮೇಲೆ. ಎಸ್ಪೆಷಲಿ ಇದರಲ್ಲಿ ಲಾಸ್ಟಲ್ಲಿ ಬರುತ್ತೆ, ಪುಷ್ಪ ಅಂದರೆ ಫೈರ್ ಅಲ್ಲ ಅಂದಾಗ ಫಯದ್ ಫೈಜಲ್ ಅವರು ಶೂಟ್ ಹೊಡೆದ್ಬಿಟ್ಟು ಫೈರಾ ಅಂತ ಕೇಳ್ದಂಗೆ ಇರುತ್ತೆ ಕ್ವಶನ್ನು. ಅದಕ್ಕೆ ಅಲ್ಲು ಅರ್ಜುನ್ ಅವರ ಹಿಂದ್ಗಡೆ ಇರೋವಂಥವ್ರು ಹೇಳ್ತಾರೆ ವೈಲ್ಡ್ ಫೈರ್ ಅಂತ ಹೇಳ್ತಾರೆ. ಅದು ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದು ಬಿಟ್ಟರೆ ಇನ್ನು ಅಲ್ಲು ಅರ್ಜುನ್ ಅವರ ಸ್ಯಾರಿ ಒಂದು ಕಾಸ್ಟ್ಯೂಮ್ ಏನಿದೆ, ಆ ಮೇಕಪ್ ಏನಿದೆ, ಅದು ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಆಗಿತ್ತು. ಮತ್ತು ಅದರಲ್ಲಿ ಒಂದು ಎಮೋಷ್ನಲ್ ಸೀನ್ ಇದ್ದಂಗಿದೆ. ಮೋಸ್ಟ್ಲಿ ಇದು ಸುಮಾರು ದಿನಗಳಿಂದ ಬಂದಂಥ ಪುಷ್ಪ ಕಾಣೆಯಾಗಿದ್ದಾರೆ ಅನ್ನೋ ಒಂದು ಟ್ರೈಲರು ಯಾವುದೋ ಒಂದು ಬಂದಿತ್ತಲ್ವ, ಅದಕ್ಕೆ ಕನೆಕ್ಷನ್ ಮಾಡ್ಬೋದು ಅನಿಸುತ್ತೆ. ಅಂದರೆ ಅಲ್ಲಿಂದ ಬಂದ ಮೇಲೆ ಏನಾದರೂ ಈ ಥರ ಸ್ಯಾರಿ ಎಲ್ಲ ಉಟ್ಕೊಂಡು ಅಲ್ಲಿ ಫೈಟು ಸೀಕ್ವೆನ್ಸು, ಅಲ್ಲಿ ಎಮೋಷ್ನಲ್ಲು ಅವಾಗೆ ಬಂದಿರ್ಬೋದೇನೋ ಅಂತಲೇ ಅನ್ನಿಸ್ತು. ಇನ್ನು ಈ ಸಿನಿಮಾಗೆ ಮ್ಯೂಸಿಕ್ ಯಾರ್ಯಾರೆಲ್ಲ ಮಾಡಿದಾರೋ ನಿಜವಾಗ್ಲೂ DSP ಅಂತಾರೆ, SS ತಮ್ಮನ್ ಅಂತಾರೆ, ಇನ್ನೊಬ್ರು ಯಾರೋ ಅಂತಾರೆ, 3 ಜನ ಸೇರಿ ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಕ್ಲಾರಿಟಿ ನನಗಂತೂ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಏನು ಅಂತ. ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗೋದು ಯಾರು ಮಾಡಿದ್ದಾರೆ ಏನು ಅನ್ನೋದನ್ನು. ಓವರಾಲ್ ಟ್ರೈಲರ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಳ್ಳೊಳ್ಳೆ ಅಟ್ರಾಕ್ಟಿವ್ ಸೀನ್ಸ್ಗಳು ಮಾತ್ರ ಸಖತ್ತಾಗಿತ್ತು. ಮೇಕಿಂಗ್ ಕೂಡ ಚಿಂದಿ. ಈ ಟ್ರೈಲರ್ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.